2 ದಿನಗಳಿಂದ ಮಳೆ ಕೊಡ್ತಿರುವಂತ ಕಾಟ ರಾಜ್ಯದಲ್ಲಿ ಅಷ್ಟಿಷ್ಟಲ್ಲ. ದಿನೇ ದಿನೇ ಅನಾಹುತಗಳನ್ನ ಸೃಷ್ಟಿ ಮಾಡ್ತಾ ಇದೆ. ರಸ್ತೆಗಳು ಕೊಚ್ಚಿಕೊಂಡು ಹೋಗ್ತಾ ಇವೆ. ಹಳ್ಳ ಕೊಳ್ಳಗಳು, ಕೆರೆಗಳು ಕೋಡಿ ಬಿದ್ದಿವೆ. ಮರಗಳು ನೆಲಕಚ್ಚಿವೆ. ರೈತರ ಬೆಳೆಗಳು ನೀರ್ಪಾಲಾಗಿದೆ. ಜನವಸತಿ ಪ್ರದೇಶಗಳು ನೀರಲ್ಲಿ ಮುಚ್ಚಿ ಹೋಗಿವೆ. ಶನಿವಾರ ಬೆಳಗ್ಗೆಯಿಂದ ರಾಜ್ಯದಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬೆ ಹಾಕ್ತಿದ್ದಾನೆ. ಜನಜೀವನವನ್ನ ತನ್ನಿಷ್ಟ ಬಂದಂಗೆ ಆಡಿಸ್ತಾ ಕಾಡತೊಡಗಿದ್ದಾನೆ. ಒಂದಲ್ಲ ಎರಡಲ್ಲ 10ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಮಳೆ ಹೊಡೆತಕ್ಕೆ ಜನ ಹೈರಾಣಾಗಿದ್ದಾರೆ. ಚಿಕ್ಕಬಳ್ಳಾಪುರದ ಉತ್ತರ ಪಿನಾಕಿನಿ ನದಿ, ಜಕ್ಕಲಮಡುಗು ಜಲಾಶಯ, ಶ್ರೀನಿವಾಸ ಸಾಗರ, ಅಮನಿಬೈರ ಸಾಗರ ಕೆರೆಗಳು ಭರ್ತಿಯಾಗಿವೆ. ಕೆರೆ ಕೋಡಿ ಬಿದ್ದು ರಸ್ತೆಗಳಿಗೆ ನುಗ್ಗಿದೆ. ರಸ್ತೆಗಳು ಎಲ್ಲಿದೆ ಅಂತಾನೂ ಹುಡುಕಾಡಬೇಕಾದ ಪರಿಸ್ಥಿತಿ ವಾಹನ ಸವಾರರದ್ದು. ಬಾಗೇಪಲ್ಲಿ ತಾಲೂಕಿನ ಮಾಡಪಲ್ಲಿ ಗ್ರಾಮದಲ್ಲಿ ಮನೆ ಕುಸಿದು ಬಿದ್ದಿದೆ. ದೇವಿಕುಂಟೆ ಬಳಿ ರಸ್ತೆ ಬದಿ ಮೋರಿ ಕುಸಿದು ಕೆಎಸ್ಆರ್ಟಿಸಿ ಬಸ್ ಸಿಲುಕೊಂಡಿದೆ. ಚಿಕ್ಕಬಳ್ಳಾಪುರ ನಗರದ ಹೂವಿನ ಮಾರುಕಟ್ಟೆ ಕೆಸರುಗದ್ದೆಯಾಗಿದ್ದು ಜನ ನಾಟಿ ಮಾಡಿ ಹೂಚಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಮಂಡ್ಯ ಜಿಲ್ಲೆಯ ನಾಗಮಂಗಲದ ಬಸ್ ನಿಲ್ದಾಣಕ್ಕೆ ಮಳೆ ನೀರು ನುಗ್ಗಿ ಜಲಾವೃತವಾಗಿದೆ. ಬಸ್ ನಿಲ್ದಾಣಕ್ಕೆ ಹೋಗಲಾಗದೆ ಪ್ರಯಾಣಿಕರು ಪರದಾಡಿದ್ರು. ರಸ್ತೆಗಳಲ್ಲೂ ನೀರು ನಿಂತಿದೆ. ಇನ್ನು ನಾಗಮಂಗಲ ಹೂವಿನ ಮಾರುಕಟ್ಟೆನೂ ಸಂಪೂರ್ಣ ಕೆಸರುಗದ್ದೆಯಾಗೋಗಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ರಾಯರ ಕೆರೆ ಪ್ರದೇಶದಲ್ಲಿನ 100 ಎಕರೆ ಬೆಳೆಗಳು ನಾಶವಾಗಿದೆ. ಬಾಳೆ, ಕಬ್ಬು, ಮೆಕ್ಕೆಜೋಳ ಸೇರಿದಂತೆ ನಾನಾ ಬೆಳೆಗಳು ನೀರಿನಲ್ಲಿ ಕೊಚ್ಚಿ ಹೋಗಿದೆ. ಐತಿಹಾಸಿಕ ಜೋಳದ ರಾಶಿ ಗುಡ್ಡವೆಲ್ಲ ಜಲಮಯ. ತುಂಗಭದ್ರಾ ಡ್ಯಾಂನಲ್ಲಿ 100 ಟಿಎಂಸಿಗೂ ಹೆಚ್ಚು ನೀರು ಸಂಗ್ರಹ ಆಗಿರೋದ್ರಿಂದ ನದಿಗೆ ಹೆಚ್ಚು ನೀರು ಬಿಟ್ಟಿದ್ದಾರೆ. ಈಗ ಐತಿಹಾಸಿಕ ಹಂಪಿಯ ಹಲವು ಸ್ಮಾರಕಗಳು ಜಲಾವೃತವಾಗ್ತಿದೆ. ಬಾಗಲಕೋಟೆಯ ಬೆಕಮಲ್ಲದಿನ್ನಿ ಹಳ್ಳದಲ್ಲಿ ಕೆಎಸ್ಆರ್ಟಿಸಿ ಬಸ್ ಸಿಲುಕೊಂಡಿತ್ತು. ಹಳ್ಳದಿಂದ ಬಸ್ ಹೊರತರಲು ಗ್ರಾಮಸ್ಥರು ಟ್ರ್ಯಾಕ್ಟರ್ ಸಹಾಯ ಪಡೆದರು. ಬಸ್ಗೆ ಹಗ್ಗ ಕಟ್ಟಿ ಮೇಲೆತ್ತಿದ್ರು. ರಾಯಚೂರು ಜಿಲ್ಲೆಯಲ್ಲಿ ನಿನ್ನೆ ಸುರಿದ ಮಳೆಗೆ 100 ಎಕರೆ ಭತ್ತ ನಾಶವಾಗಿದೆ. ಪ್ರತಿ ವರ್ಷ ಮಳೆ ಬಂದಾಗಲೆಲ್ಲ ಭತ್ತ ನೀರಿನಲ್ಲಿ ಕೊಚ್ಚಿ ಹೋಗುತ್ತೆ. ಸರ್ಕಾರ ಪರಿಹಾರನೂ ಕೊಡಲ್ಲ. ಸಮಸ್ಯೆಯನ್ನು ಬಗೆಹರಿಸಲ್ಲ ಅಂತ ರೈತರು ಕಣ್ಣೀರು ಹಾಕ್ತಾ ಹಿಡಿಶಾಪ ಹಾಕಿದ್ರು. ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ಗುಡಿಹಾಳ ಗ್ರಾಮದಲ್ಲಿ ಹೂ ಬಿಡುವ ವೇಳೆಯಲ್ಲಿ ತೊಗರಿ ಬೆಳೆ ಮಳೆಗೆ ಬಲಿಯಾಗಿದೆ. ಕೋಟೆನಾಡು ಚಿತ್ರದುರ್ಗದಲ್ಲಿ ಧಾರಾಕಾರ ವರ್ಷಧಾರೆ ಆಗ್ತಿದೆ. ಹೊಸದುರ್ಗ ಹೊಳಲ್ಕೆರೆ ಭಾಗದ ಜೊತೆ ಮಾಚೇನಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆ ಜಲಾವೃತವಾಗಿದೆ. ಚರಂಡಿ ನೀರು ಶಾಲೆಗೆ ನುಗ್ಗಿದ್ದು ಕಲಿಕಾ ಸಾಮಗ್ರಿಗಳು ನೀರು ಪಾಲಾಗಿದೆ. ಬಿಸಿ ಊಟದ ಆಹಾರ ಧಾನ್ಯ ಸಂಪೂರ್ಣ ನೀರು ಪಾಲಾಗಿದೆ. ಯಾದಗಿರಿಯ ಜಿಲ್ಲೆಯ ಸುರಪುರದ ಬಾಚಿಮಟ್ಟಿ ಬೆನಕನಹಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪರ್ಕ ಕಡಿತವಾಗಿದೆ. ರಸ್ತೆಯಲ್ಲಿ 3-4 ಅಡಿ ನೀರು ನಿಂತಿದ್ದು ವಾಹನ ಸವಾರರು ಪಡಬಾರದ ಪಾಡುಪಟ್ರು. ಕೊಡಗಿನ ಹಲವೆಡೆ ಧಾರಾಕಾರ ಮಳೆಯಾಗ್ತಿದೆ. ಮಡಿಕೇರಿ, ಗಾಳಿಬೀಡು, ಮೇಕೇರಿ ಸುತ್ತಮುತ್ತ ಗುಡುಗು ಸಹಿತ ಮಳೆರಾಯ ಅಬ್ಬರಿಸುತ್ತಿದ್ದಾನೆ. ಕಲಬುರಗಿ ಜಿಲ್ಲೆಯಲ್ಲಿ 3 ದಿನಗಳಿಂದ ಮಳೆ ಬಿಟ್ಟು ಬಿಟ್ಟು ಕಾಟ ಕೊಡ್ತಾ ಇದೆ. ಬೆಂಗಳೂರಿನಲ್ಲಿ ವೀಕೆಂಡ್ ಮೋಜು ಮಸ್ತಿಗೆ ಮಳೆರಾಯ ಅಡ್ಡಿಯಾಗಿದ್ದಾನೆ. ನಿನ್ನೆ ಸಂಜೆಯಿಂದ ಸುಮ್ಮನಿದ್ದ ಮಳೆ ಇವತ್ತು ಮಧ್ಯಾಹ್ನದಿಂದ ಅಬ್ಬರಿಸುತ್ತಿದೆ. ಅದು ಗುಡುಗು ಸಿಡಿಲು ಸಮೇತ ಮಳೆ ಬೆಂಗಳೂರಿನಲ್ಲಿ ಆರ್ಭಟಿಸುತ್ತಿದ್ದು ವಾಹನ ಸವಾರರು ನರಕ ಅನುಭವಿಸುತ್ತಿದ್ದಾರೆ. ಗುಲಾಬ್ ಶಾಹೀನ್ ಚಂಡಮಾರುತದ ಬಳಿಕ ಜವಾದ್ ಹೆಸರಿನ ಚಂಡಮಾರುತ ಮುಂದಿನ ವಾರ ರಾಜ್ಯಕ್ಕೆ ಅಪ್ಪಳಿಸುವ ಸಾಧ್ಯತೆ ಇದೆ. ಈ ಚಂಡಮಾರುತದ ಪ್ರಭಾವದಿಂದ 4 ರಿಂದ 5 ದಿನಗಳ ಕಾಲ ಕರ್ನಾಟಕದಲ್ಲಿ ಮಳೆಯಾಗಲಿದೆ. ಸದ್ಯಕ್ಕೆ ಈ ಮಳೆ ಅಬ್ಬರ 3 ದಿನ ಹೀಗೆ ಇರುತ್ತೆ. 3 ದಿನ ಗುಡುಗು ಸಿಡಿಲು ಜೋರು ಗಾಳಿ ಸಮೇತ ಮಳೆ ಆಗುತ್ತೆ. ಆದಷ್ಟು ಹುಷಾರಾಗಿರಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.